ಮಾಡಿ ಫ್ರೆಂಡ್ಸ್, ಈ ವಿಡಿಯೋ ಸ್ಪೆಷಲ್ ಅನ್ಸುತ್ತೆ. ಯಾಕಂದರೆ 2025-26ನೇ ಸಾಲಿನ ನಮ್ಮ SSLC ಮಕ್ಕಳ ಒಂದು ಮೇನ್ ಎಕ್ಸಾಮ್ ತಯಾರಿ ನಾವು ಮಾಡ್ತಿದ್ದೀವಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೀವಿ. ಇದು 11th ವಿಡಿಯೋ, 11ನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಒಂದಲ್ಲ ಎರಡರಲ್ಲಿ ಟೋಟಲ್ 3 ಪೋಯಮ್ಸ್ಗಳನ್ನ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ದ ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ದ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಆ್ಯಂಡ್ ದ ಬ್ಲ್ಯಾಂಡ್ ಬಾಯ್ ಅಂತೇಳಿ. ದ ಸಾಂಗ್ ಆಫ್ ಇಂಡಿಯಾ ಮತ್ತು ದ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಅಂದರೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಬಂದರೆ ಯಾವ ರೀತಿ ಕ್ವಶನ್ ಆನ್ಸರ್ ಬರೀಬೇಕಾಗತ್ತೆ ಅಂತೇಳಿ. ಆ್ಯಂಡ್ ಅಫ್ಕೋರ್ಸ್ ರೀ ದ ಬ್ಲ್ಯಾಂಡ್ ಬಾಯ್ ಅಂದರೆ ಬರೋದೇ ಸ್ಟಾಂಜಾ ಕೇಳ್ತಾರೆ, ಪದ್ಯವನ್ನು ಕೇಳ್ತಾರೆ, ಮೆಮೊರೈಸ್ಗೆ ಇರುತ್ತೆ. ಹಾಗಾದ್ರೆ ಅದರಲ್ಲಿ ಯಾವ ಸ್ಟಾಂಜಾಗಳು ಬರ್ಬೋದು ಅನ್ನೋದನ್ನು ಕೂಡ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದಾರೆ SSLC ಎಕ್ಸಾಮ್ 2025-26 ಅಂತೇಳಿ. ಓಕೆ, ಸೊ 100% ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇದು 11th ವಿಡಿಯೋ, 11ನೇ ವಿಡಿಯೋ. ಸೊ ಎಲ್ಲ ವಿಡಿಯೋಗಳ ಲಿಂಕನ್ನು ಉಳಿದ ಫಸ್ಟ್ ಏನು ಮಾಡಿದ್ದೀವಲ್ಲ ಈ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ, ಅಥವಾ ಐ ಬಟನ್ ಮೇಲೆ ಬರ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು. ಸೊ ಈ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ರಿ ಮಾಡಿ ಸ್ಟೂಡೆಂಟ್ಸ್. ಓಕೆ, ಎಸ್. ಹಾಗಾದರೆ ನಾನು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿದ್ದು ದ ಸಾಂಗ್ ಆಫ್ ಇಂಡಿಯಾ 4th ಪೋಯಮ್ ಇದೆ. ಆ್ಯಂಡ್ ಅನದರ್ ಒನ್ ಇಟ್ಸ್ ಫಾರ್ 4 ಮಾರ್ಕ್ಸಿಗೆ ಬರುತ್ತೆ. ಅದು ಸಮರಿನೇ ಬರೀಬೇಕಾಗುತ್ತೆ ನೀವು, ಅದು ಬಿಟ್ಟು ಮತ್ತೇನು ಇಲ್ಲ. ಯಾಕಂದರೆ 8 to 10 ಸೆಂಟೆನ್ಸ್ ಕ್ವಶನ್ಸ್ ಕೇಳ್ತಾರೆ, ಅದಕ್ಕಾಗಿ ಯು ಹ್ಯಾವ್ ಟು ರೈಟ್ ದ ಸಮರಿ ಆಫ್ ದಿಸ್ ಪೋಯಮ್. ಓಕೆ, ಆ್ಯಂಡ್ ಇದಾದ ನಂತರ ದ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್, ಅದರಾಗಿಂದರೂ ಕೂಡ ನೀವು ಬರೀಬೇಕಾಗದ್ದು ಸಮರಿನೇ ಬರೀಬೇಕಾಗತ್ತೆ. ಇದನ್ನು ಕೂಡ ಸಮರಿನ 8 to 10 ಸೆಂಟೆನ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ 3 ಸಮರಿ ಕೇಳ್ತಾರೆ. ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೋ ಅದನ್ನು ಬರೀರಿ. ನಾನು ಹೇಳ್ತಾನೆ ಬರ್ತಿದ್ದೀನಿ, ಒಂದು ಗ್ರ್ಯಾಂಡ್ ಮಾ ಕ್ಲಮ್ಸಟ್ರಿ, ದ ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ದ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್, ಈ GSB 3ರಲ್ಲಿ ಯಾವುದಾದ್ರೂ ಒಂದು ಸಮರಿನ ಬರೀರಿ. ನಾನು 3 ಸಮರಿನ ಹೇಳಿದ್ದೀನಿ. ಗ್ರ್ಯಾಂಡ್ ಮಾ ಕ್ಲಮ್ಸಟ್ರಿ ಆಲ್ರೆಡಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ದ ಸಾಂಗ್ ಆಫ್ ಇಂಡಿಯಾ, ದ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಸಮರಿನೂ ಕೂಡ ಹೇಳ್ತೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತಾ ಆ ಸಮಯ ಪರ್ಫೆಕ್ಟ್ ಬರೀರಿ, 4 ಮಾರ್ಕ್ಸ್ ತೊಗೊಳ್ರಿ. ಓಕೆ, ಒಂದಾಯ್ತಾ. ಆ್ಯಂಡ್ ಇನ್ನೊಂದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋದು ದ ಬ್ಲೈಂಡ್ ಬಾಯ್ ಪೋಯಮ್. ಸೊ ಅಫ್ಕೋರ್ಸ್ ಇದರಿಂದಲೂ ಕೂಡ 4 ಮಾರ್ಕ್ಸ್ ಕ್ವಶನ್ನೇ ಕೇಳ್ತಾರೆ. ಅದು ಮೆಮೊರೈಸ್ಗೆ ಕೇಳ್ತಾರೆ. ಆ ಸ್ಟಾಂಜಾವನ್ನು ಬೈಹ್ಯಾಟ್ ಮಾಡಿ ಬರೀರಿ ಅಂತ ಹೇಳ್ತಾರಲ್ಲ. ಸೊ 4 ಲೈನ್ಸ್ ಕೇಳ್ತಾರೆ. ಹಾಗಾದ್ರೆ ಇವು ಯಾವ ಸ್ಟಾಂಜಸ್ಗಳು ಭಾಳಷ್ಟು ರಿಪೀಟ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಸೊ ಇದಕ್ಕೆಲ್ಲವನ್ನು ಬೇಸ್ಮೆಂಟ್ ಆಗಿ ಇಟ್ಕೊಂಡಿದ್ದು ನಾನು ನಮ್ಮ SSLC ಬ್ಲೂ ಪ್ರಿಂಟ್ನ. ಓಕೆ, ಇಲ್ಲಿ ನೋಡ್ರಿ, ದ ಸಾಂಗ್ ಆಫ್ ಇಂಡಿಯಾದಿಂದ 4th ಏನಿದೆ ನೋಡ್ರಿ, ಇದರಿಂದ ಒಂದು ಇಲ್ಲ ಇಲ್ಲಿ ಸಾರಿ. ಸೊ ಒಂದು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಅದು ಸಮರಿನೇ ಬರುತ್ತೆ. ಆಮೇಲೆ ದ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ 6th ಪೋಯಮ್ ಇದೆ ನೋಡ್ರಿ ಇಲ್ಲಿ. ಸೊ ಇದರಿಂದ ಒಂದು ಕ್ವಶನ್ ಬರುತ್ತೆ, ಅದು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅದಕ್ಕಾಗಿ 8 to 10 ಸೆಂಟೆನ್ಸ್ ಕ್ವಶನ್ಸ್ ಏನು ಬೇಕಾದ ಕೇಳಿದ್ರು ಯು ಹ್ಯಾವ್ ಟು ರೈಟ್ ದ ಸಮರಿ ಆಫ್ ದ್ಯಾಟ್ ಪೋಯಮ್. ಓಕೆ, ಅದೇ ರೀತಿ ಕೇಳ್ತಾರೆ ಅವರು, ಜಸ್ಟ್ ಬರೋ ರೀತಿಯಲ್ಲೇ ಕೇಳ್ತಾರೆ. ಹಾಗಾದ್ರೆ ಕ್ವಶನ್ ನಂಬರ್ ಬಂದ್ಬಿಟ್ಟು 12th 12ನೇ ಕ್ವಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 8 to 10 ಸೆಂಟೆನ್ಸ್ ಕ್ವಶನ್ಸ್ 1 to 4 ಅಂತ ಇಲ್ಲಿದೆ ನೋಡ್ರಿ. ದ ಬಿಹೇವಿಯರ್ ಆಫ್ ರಸ್ಕಿನ್ ಬರ್ಡ್ಸ್ ಗ್ರ್ಯಾಂಡ್ ಮದರ್ ವಾಸ್ ಅನ್ಯೂಸಲ್, ಎಕ್ಸ್ಪ್ಲೇನ್ ಅಂತ, ಅಥವಾ ಗ್ರ್ಯಾಂಡ್ ಮಾ ಕ್ಲಮ್ಸಟ್ರಿ, ಆರ್ ರೈಟ್ ದ ಸಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ, ಡೈರೆಕ್ಟ್ ಆಗಿ ಸಮರಿನ ಬರೀ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಆರ್ ದ ಸ್ಪಿರಿಟ್ ಆಫ್ ದಿ ಲಿಟಲ್ ಮ್ಯಾಡ್ ಅಂಡ್ ಸೇವ್ ದ ಲೈಫ್ ಆಫ್ ದ ಸೇಲರ್ಸ್ ಅನ್ನೋದನ್ನು ಬರೀರಿ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಅಂತ. ಅದಕ್ಕಾಗಿ ಸೊ ಆಲ್ರೆಡಿ ಗ್ರ್ಯಾಂಡ್ ಮಾ ಕ್ಲಮ್ಸಟ್ರಿ ಹೇಳ್ತೀನಿ, ಈಗ ದ ಸಾಂಗ್ ಆಫ್ ಇಂಡಿಯಾ ಆ್ಯಂಡ್ ದ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ನೋಡೋಣ. ಸೊ ಇನ್ನು ಪೋಯಮ್ ಕೇಳೋದು ಈ ರೀತಿ ಕೇಳ್ತಾರೆ, ಈ ಕ್ವಾಲಿಟಿ ಆಫ್ ಮರ್ಸಿಯರ ಬರೀರಿ, ಅಥವಾ ಸೊ ಯು ಟಾಕ್ ಆಫ್ ಅಂಡರ್ಸ್ ಥಿಂಗ್ಸ್, ಯಾವುದು ನಿಮಗೆ ಪರ್ಫೆಕ್ಟ್ ಅನ್ಸೋ ಅದು ಬರೀ. ಸೊ ಅದು ಎರಡೂ ಬರಿತೀನಿ, ಬರೀರಿ, ಏನೂ ತೊಂದರೆ ಇಲ್ಲ. ಓಕೆ, ದ ಸಾಂಗ್ ಆಫ್ ಇಂಡಿಯಾದಿಂದ ಸಮರಿ ನೋಡೋಣ. 4 ಮಾರ್ಕ್ಸ್ಗೆ ಸಮರಿ ತಂದಿದ್ದೀವಿ. ದ ಪೋಯಮ್ ಸಾಂಗ್ ಆಫ್ ಇಂಡಿಯಾ ಇಸ್ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯಟ್ VK ಗೋಕಾಕ್ ಆ್ಯಂಡ್ ಮದರ್ ಇಂಡಿಯಾ. ದ ಫಸ್ಟ್ ಪಾಯಿಂಟ್ ಇದು ಬರೀರಿ, ಇಬ್ಬರ ನಡುವಿನ ಕನ್ವರ್ಸೇಷನ್ ಆಗಿದೆ VK ಗೋಕಾಕ್ ಅವರು ಮತ್ತು ಭಾರತ ಮಾತೆಯ ನಡುವೆ. ದ ಪೋಯಟ್ ಆಸ್ಕ್ಸ್ ಇಫ್ ಹಿ ಕುಡ್ ಸಿಂಗ್ ಅಬೌಟ್ ದ ನೇಚರ್ ಆಫ್ ದಿ ಹಿಮಾಲಯಾಸ್ ಆ್ಯಂಡ್ ದ 3 seas. ನಾನು ಹಾಡಾಡ್ಬೋದಲ್ಲ 3 seas ಆ್ಯಂಡ್ ಹಿಮಾಲಯಸ್ ಬಗ್ಗೆ. ಅವಾಗ ಮದರ್ ಇಂಡಿಯಾ ಇನ್ಸ್ಟೆಡ್ ಆಫ್ ಆಸ್ಕ್ ಹಿಮ್ ಟು ರೈಟ್, ಅದ್ರ ಬದಲಾಗಿ ಏನು ಬರೀ ಅಂತಂದರೆ ಅಬೌಟ್ ಬೆಗ್ಗರ್ಸ್ ಆ್ಯಂಡ್ ಲೆಪರ್ಸ್ ಆ್ಯಂಡ್ ದ ಹಾರ್ಡ್ ವರ್ಕಿಂಗ್ ಪೀಪಲ್ ಬಗ್ಗೆ ಬರೀರಪ್ಪ ಅಂತ ಹೇಳ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಓಕೆ, ಅದೆಲ್ಲ ಬರ್ತು ಬಿಟ್ಟಿದ್ದಾರೆ, ಇವಾಗ ನೀವು ಹೊಸದನ್ನು ಬರೀರಿ ಅಂತೇಳಿ. When the poet asked the mother if he could sing about the beauty of the temples of, or about soldiers or seas and prophets, she becomes ಏನಾಗುತ್ತೆ, ಅವರಿಗೆ ಫ್ಯೂರಿಯಸ್ ಆಗ್ತಾರೆ ಆ್ಯಂಡ್ ಆರ್ಡರ್ಸ್ ಹಿಮ್ ಟು ಸಿಂಗ್. ಅದೆಲ್ಲ ಬರಿಬೇಡ, ಬ್ಯೂಟೀಸ್ ಆಫ್ ಟೆಂಪಲ್ಸ್ ಆಗಿರ್ಬೋದು, ಸೋಲ್ಜರ್ಸ್ ಬಗ್ಗೆ, ಸೀಸ್ ಬಗ್ಗೆ, ಪ್ರೊಫೆಟ್ಸ್ಗಳ ಬಗ್ಗೆ ಎಲ್ಲರೂ ಬರೆದುಬಿಟ್ಟಿದ್ದಾರೆ. ನೀವೇನು ಮಾಡಿರಿ ಅಂತಂದರೆ ಸಿಟ್ಟಿಗೇರಿ, ಫ್ಯೂರಿಯಸ್ ಆಗಿ ಹೇಳ್ತಾರೆ, ಆರ್ಡರ್ ಮಾಡ್ತಾರೆ ಹಿಮ್ ಟು ಸಿಂಗ್ ಅಬೌಟ್
ಮಿಲಿಯನ್ಸ್ ಆಫ್ ಹಾರ್ಡ್ ವರ್ಕಿಂಗ್ ಪೀಪಲ್ ಆರ್ ದೇರ್ ಇನ್ ಇಂಡಿಯಾನು, ಅವ್ರ ಬಗ್ಗೆ ಬರೀರಪ್ಪ. ಅಥವಾ ಹೆಲ್ಪ್ಲೆಸ್ ಪುವರ್ ಚಿಲ್ಡ್ರನ್ ಡ್ವೆಲ್ಲಿಂಗ್ ಇನ್ ಅ ಬ್ಲೀಕ್ ಆ್ಯಂಡ್ ಡಾರ್ಕ್ ಹೋಮ್ಸಲ್ಲಿ ಬದುಕುತ್ತಿರುವಂಥ ಹೆಲ್ಪ್ಲೆಸ್ ಚಿಲ್ಡ್ರನ್ ಇದ್ದಾರೆ, ಅವ್ರ ಬಗ್ಗೆ ಬರೀರಪ್ಪ ಅಂತ ಹೇಳ್ತಿದ್ದಾರೆ. ಓಕೆ, ಬ್ಯೂಟಿಫುಲ್ ರೀ, ಬಹಳ ಅದ್ಭುತ ಪೋಯಮ್ ಇದು. ಫರ್ದರ್ ದ ಪೋಯಟ್ ನರ್ವಸ್ಲಿ ಆಸ್ಕ್ ಇಫ್ ಯು ಕುಡ್ ಸಿಂಗ್ ಅಬೌಟ್ ಟೆಕ್ನಾಲಜಿಕಲ್ ಆಗಿರ್ಬೋದು, ಸೈಂಟಿಫಿಕ್ ಅಡ್ವಾನ್ಸಸ್ ಲೈಕ್ ಬಿಲ್ಡಿಂಗ್ ಡ್ಯಾಮ್ಸು, ಲೇಕ್ಸು, ಸ್ಟೀಲ್ ಮಿಲ್ಸು, ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್ಗಳ ಬಗ್ಗೆ ನಾನು ಹಾಡ ಬರೀಲೇನು ಹೇಳಲೇನು ಅಂತ ನರ್ವಸ್ ಆಯ್ಕೆದಕ್ಕಾರ. ಅವಾಗ ಶಿ ಅರ್ಜಸ್ ಹೇಳ್ತಾರೆ ಭಾರತ ಮಾತೆ ಹಿಮ್ ಟು ಆ್ಯಡ್, ಅದ್ರ ಜೊತೆಗೆ ಏನು ಇನ್ಫಾರ್ಮೇಷನ್ ಆ್ಯಡ್ ಮಾಡಂದರೆ ಅಬೌಟ್ ಸ್ಟ್ರೈಕ್ಸ್ ಆ್ಯಂಡ್ ಕ್ಲಾಸ್ ವಾರ್ಸ್ ಇನ್ ದ ಸೊಸೈಟಿದಲ್ಲಿ ನಡೀತಿರುವಂಥ ಸ್ಟ್ರೈಕ್ಸ್ ಆಗಿರ್ಬೋದು, ಕ್ಲಾಸ್ ವಾರ್ಸ್ ಬಗ್ಗೆ ಬರೀರಿ. ಫೈನಲಿ ವೆನ್ ಯು asked her if you cannot write an unalloyed poem in praise of Mother India, ನಿಮ್ಮನ್ನು ಹೊಗಳಿ ಬರೆಯುವಂಥ ಪದ್ಯ ಬರಲಿಕ್ಕೆ ಆಗೋದಿಲ್ಲ ಅಂತಂತಂದರೆ ಶಿ ರಿವೀಲ್ಸ್ ಅ ವಿಷನ್ ವೇರ್ ದ ಬ್ಯೂಟಿಫುಲ್ ಮದರ್, ಒಂದು ಬ್ಯೂಟಿಫುಲ್ ಮದರ್ದು ಒಂದು ವಿಷನನ್ನು ರಿವೀಲ್ಸ್ ಮಾಡ್ತಾರೆ. ಏನು ಅಂತಂದರೆ ಆ ಬ್ಯೂಟಿಫುಲ್ ಮದರ್ ಏನು ಮಾಡ್ತಿರ್ತಾರೆ ಅಂದರೆ ಈಸ್ ರೈಟಿಂಗ್ ಇನ್ ಅ ಬುಕ್ ಆಫ್ ಟುಮಾರೋ ಪುಸ್ತಕದಲ್ಲಿ ಬರೀತಿರ್ತಾರೆ. ಏನು ಬರೀತಿರ್ತಾರೆ ಅಂದರೆ ಬ್ರೈಟ್ ಆ್ಯಂಡ್ ಕ್ಲಿಯರ್ ಪಿಕ್ಚರ್ ಫಾರ್ ದಿ ಕಂಟ್ರೀಸ್ ಫ್ಯೂಚರ್, ನಮ್ಮ ಭಾರತ ದೇಶದ ಅದ್ಭುತವಾದ ಶುದ್ಧವಾದ ಆ ಭವಿಷ್ಯತೆಯನ್ನು ಬರೀತಿರ್ತಾರೆ. ಅಲ್ಟಿಮೇಟ್ಲಿ ದ ಪೋಯಮ್ ಎಂಡ್ಸ್ ಆನ್ ಆ್ಯನ್ ಆಪ್ಟಿಮಿಸ್ಟಿಕ್ ಆಗಿ ಅದು ಮುಗಿಯುತ್ತೆ, ಅಂದರೆ ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಮುಗಿಯುತ್ತೆ. ದ ಪೋಯಟ್ ಈಸ್ ನೌ ಹ್ಯಾಪಿ ಟು ರೈಟ್ ಅಬೌಟ್ ದ ಬ್ರೈಟ್ ಫ್ಯೂಚರ್. ಓಕೆ, ಇವಾಗ ಬರಲಿಕ್ಕೆ ಭಾಳಷ್ಟು ಖುಷಿ ಆಗ್ತಾರೆ. ಬ್ಯೂಟಿಫುಲ್ ಪೋಯಮ್ ರೀ, ಅದ್ಭುತ ಪೋಯಮ್. ಓಕೆ, ವಿ ಕೆ ಗೋಕಾಕ್ ಅವ್ರು ಬರೆದಂಥದ್ದು. ಓಕೆ, ಇದನ್ನಾರ ಬರೀರಿ, ಸಮ್ರಿ 2 ಪ್ಯಾರಾಗ್ರಾಫ್ ಮಾಡಿ ಬರೀರಿ. ಇಲ್ಲ ಸರ್ ಬರ್ಡ್ ದ ಟೆಂಪೆಸ್ಟ್ ನಾನು ಬರಿತೀನಿ ಸರ್, ಅದು ಸಮ್ರಿ ಹೇಳ್ರಿ ಅಂತಂದರೆ 4 ಮಾರ್ಕ್ಸಿಗೆ ಇಲ್ಲಿದೆ ನೋಡ್ರಿ. ಇಟ್ ವಾಸ್ ಡಾರ್ಕ್ ಆಗಿರ್ತದೆ, ಸ್ಟೋಮಿ ನೈಟ್ ಇನ್ ವಿಂಟರ್ದಲ್ಲಿ ಒಂದು ಸ್ಟೋಮಿ ನೈಟ್ ಇರುತ್ತೆ. ಶಿಪ್ ವಾಸ್ ಔಟ್ ಅಟ್ ಸಿ, ಸಮುದ್ರದಲ್ಲಿ ಹೋಗಿರ್ತಾ. ಹ್ಯೂಸ್ ವೇವ್ಸ್ ಹಿಟ್ ಅಗೇನ್ಸ್ಟ್ ದ ಶಿಪ್ ವೈಲ್ ದ ಸಿ ವಾಸ್ ರೋರಿಂಗ್ ಹಂಗ್ರಿಲಿ, ಸಮುದ್ರ ಘರ್ಜಿಸ್ತತಿ, ಒಂದು ಹ್ಯೂಸ್ ವೇವ್ಸ್ಗಳು ಬಂದು ಶಿಪ್ಗೆ ಬಡಿತವೆ. ದ ಸೇಲರ್ಸ್ ವಿತ್ ದ ಸ್ಕೇರ್ಡ್ ದ್ಯಾಟ್, ಹೆದರ್ಕೊಳ್ಳೋದು ದೇ ವುಡ್ ಡೈ, ಸಾಯ್ತೇವೆ ಅನ್ನೋದು ಭಯ ಅವರಲ್ಲಿ ಮೂಡುತ್ತೆ. ಸೊ ದೇ ಕ್ರೌಡೆಡ್ ಟುಗೆದರ್ ಇನ್ ದ ಕ್ಯಾಬಿನ್, ಎಲ್ಲರೂ ಕ್ಯಾಬಿನ್ದಲ್ಲಿ ಸೇರ್ಕೋತಾರೆ, ಒಂದು ರೂಮ್ದಲ್ಲಿ, ಪ್ರೈವೇಟ್ ರೂಮ್ದಲ್ಲಿ, ಶಿಪ್ದಲ್ಲಿ ಸೇರ್ಕೋತಾರೆ. ನನ್ ಕುಡ್ ಸ್ಲೀಪ್, ಯಾರೂ ಮಲಗಲಿಕ್ಕೆ ತಯಾರಿರೋದಿಲ್ಲ. ನಾಟ್ ಇವನ್ ದ ಸ್ಟ್ರಾಂಗೆಸ್ಟ್ ಅಮಂಗ್ ದಮ್, ಯಾರು ಅತ್ಯಂತ ಶೂರ್ ಆಗಿದ್ರು ಅವರಲ್ಲಿ, ಅವರು ಕೂಡ ಮಲಗಲಿಕ್ಕೆ ತಯಾರಿರಲಿಲ್ಲ. ಯಾಕಂದರೆ ಅವ್ರಿಗೆ ಫಿಯರ್ನೆಸ್ ಇತ್ತಲ್ಲ. ದ ಸ್ಯಾಟ್ ಇನ್ ದ ಡಾರ್ಕ್ನೆಸ್ ಆ್ಯಂಡ್ ಪ್ರೇಡ್, ಕತ್ತಲಲ್ಲಿ ಕೂತ್ಕೊಂಡು ಪ್ರಾರ್ಥಿಸ್ತಾರೆ. ಯಾಸ್ ದ ಟೆಂಪೆಸ್ಟ್ ಕಂಟಿನ್ಯೂಡ್, ಅಲೆಗಳು ಬೀಸ್ತಿರ್ತವೆ, ಸ್ಟೋಮಿ ಅಲೆಗಳು ಬೀಸ್ತಿರ್ತವೆ. ದ ಕ್ಯಾಪ್ಟನ್ ಗೇವ್ ಅಪ್ ಹೋಪ್, ಬಿಟ್ಟು ಬಿಡ್ತಾರೆ, ಆಶೆಯನ್ನು ಬಿಟ್ಟು ಕ್ಯಾಪ್ಟನ್ ಹೇಳ್ತಾರೆ. ಆ್ಯಂಡ್ ಸೆಡ್ ದ್ಯಾಟ್ ದೇ ವರ್ ಲಾಸ್ಟ್ ಅಂತ ಹೇಳ್ತಾರೆ. ಆಯಿತು, ಮುಗೀತು ನಮ್ಮ ಜೀವನ ಅಂತ ಹೇಳಿದ ತಕ್ಷಣ, ನಾವು ಕಳ್ಕೊಂಡ್ಬಿಟ್ವಿ ಅಂತ ಹೇಳಿದ ತಕ್ಷಣವೇ at that point the captain's little daughter ಇರ್ತಾಳೆ, ಸಣ್ಣ ಮಗಳು ಇರ್ತಾಳೆ, held his hand, ಆ್ಯಕ್ಚುಲಿ ಐಸಿ ಹ್ಯಾಂಡ್ ಅಂತ ವರ್ಡ್ ಯೂಸ್ ಮಾಡಬೇಕಾಗಿತ್ತು. ಸೊ ತನ್ನನ್ನೇ ಕೈಯನ್ನು ಹಿಡಿದು ಹೇಳ್ತಾಳೆ. ಆ್ಯಂಡ್ ಇನ್ನೋಸೆಂಟ್ಲಿ ಸ್ಪೋಕ್ ಟು ಹರ್ ಫಾದರ್, ತಂದೆ ಜೊತೆ ಹೇಳ್ತಾಳೆ. ಏನಂತ ಹೇಳ್ತಾಳೆ ನೋಡ್ರಿ, ಸೇಯಿಂಗ್ ದ್ಯಾಟ್ ದ ಸೇಮ್ ಗಾಡ್ ಹೂ ಪ್ರೊಟೆಕ್ಟೆಡ್ ದಮ್ ಆನ್ ದ ಲ್ಯಾಂಡ್ ವುಡ್ ಪ್ರೊಟೆಕ್ಟ್ ದಮ್ ಅಟ್ ಓಷನ್ ಅಂತ ಕೇಳ್ತಾರೆ. ಓಕೆ, ಭೂಮಿ ಮೇಲೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥ ದೇವರು ಓಷನ್ ಮೇಲೆ ಪ್ರೊಟೆಕ್ಟ್ ಮಾಡಲ್ವೇ ಅಂತ ಕ್ವಶನ್ ಮಾಡ್ತಾರೆ. ಸೊ ಅವಳದೊಂದು ನಂಬಿಕೆ ಇರ್ತದೆ, ದ ಗಾಡ್ ಈಸ್ ಓಮ್ನಿಪ್ರೆಸೆಂಟ್ ಅಂತ, ಸರ್ವಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ ದೇವರು, ನಾಟ್ ಓನ್ಲಿ ಆನ್ ದ ಅರ್ತ್ ಇವನ್ ಆನ್ ದ ಸಿ ಅಂತೇಳಿ. ಸೊ ಹರ್ ಫೇತ್ ಇನ್ ದ ಗಾಡ್ ಫಿಲ್ಡ್ ದ ಸೀ ಮ್ಯಾನ್ ವಿತ್ ಹೋಪ್. ಅವಳದು ಒಂದು ಏನು ಫೇತ್ ಇತ್ತು ನೋಡ್ರಿ, ದೇವರಲ್ಲಿರುವಂಥ ನಂಬಿಕೆ. ಸೊ ಸೀಮೆನ್ಗಳಲ್ಲಿ ಏನು ತುಂಬಿತ್ತು ಅಂದರೆ ಒಂದು ಹೋಪನ್ನು ತುಂಬುತ್ತೆ, ಒಂದು ಆಶಾ ಭಾವನೆಯನ್ನು ತುಂಬುತ್ತೆ. ದ ಸೀಮೆನ್ ಕಿಸ್ಡ್ ಹರ್ ಫಾರ್ ಬೀಯಿಂಗ್ ಸೋ ಹೋಪ್ಫುಲ್. ಎಲ್ಲರೂ ಮುದ್ದು ಮಾಡ್ತಾರೆ ಅವಳಿಗೆ, ಆಶಾವಾದಿತನದಿಂದ ಅವಳನ್ನ ಮುದ್ದು ಮಾಡ್ತಾರೆ. ಆಲ್ ಆಫ್ ದಮ್ ರಿಲ್ಯಾಕ್ಸ್ಡ್, ಎಲ್ಲರೂ ರಿಲ್ಯಾಕ್ಸ್ ಆಗ್ತಾರೆ. ಆ್ಯಂಡ್ ದೇ ಸ್ಟಾರ್ಟೆಡ್ ಚೇರಿಂಗ್ ಈಚ್ ಅದರ್ಸ್ ಸ್ಪಿರಿಟ್, ಒಬ್ಬರಿಗೊಬ್ಬರು ಚೇರಿಂಗ್ ಮಾಡ್ತಾ ರಿಲ್ಯಾಕ್ಸ್ ಆಗ್ತಾರೆ. ಬೈ ನೆಕ್ಸ್ಟ್ ಮಾರ್ನಿಂಗ್, ಮರುದಿನ ಮುಂಜಾನೆ ಆಗುತ್ತೆ, ದ ಸ್ಟೋಮ್ ಎಲ್ಲವೂ ಕ್ಲಿಯರ್ ಆಗುತ್ತೆ. ಆ್ಯಂಡ್ ದೇ ರೀಚ್ ದ ಹಾರ್ಬರ್ ಸೇಫ್ಲಿ. ಸೊ ಹಾರ್ಬರನ್ನು ಸೇಫಾಗಿ ತಲುಪ್ತಾರೆ. ಓಕೆ, ಸೊ ಬ್ಯೂಟಿಫುಲ್ ಪೋಯಮ್ ರೀ, ಅದ್ಭುತ ಪೋಯಮ್, ದ ಟೆಂಪೆಸ್ಟ್. ಓಕೆ, ಸೊ ಇದನ್ನು ಕೂಡ ನೀವು ಬರಿಬೋದು. ಓಕೆ, ಸೊ ಯಾವುದಾದ್ರೂ ಒಂದು ಪೋಯಮ್ ಅಂತ ಒಂದು ಸಮರಿನ ನೀವು ಬರೀರಿ. ಓಕೆ, ಇನ್ನು ದ ಬ್ಲೈಂಡ್ ಬಾಯ್ದು ಯಾವುದು ಕೇಳ್ತಾರೆ 4 ಮಾರ್ಕ್ಸ್ಗೆ ಅಂತಂದರೆ ಈ ರೀತಿ ಕ್ವಶನ್ ಕೇಳ್ತಾರೆ, ಕೋಟ್ ಫ್ರಮ್ ಮೆಮರಿ ಅಂತ 4 ಮಾರ್ಕ್ಸಿಗೆ ಕ್ವಶನ್ ಕೇಳೋದು. ಸೊ ಮಾಡಲ್ ಕ್ವಶನ್ 1ರಲ್ಲಿ ಯಾವುದು ಕೇಳಿದ್ದಾರೆ ಸರ್ ಅಂತಂದರೆ, ಸೊ ಯು ಟಾಕ್ ಅಬೌಟ್ ದ ಥಿಂಗ್ಸ್ ಇದನ್ನು ಕೇಳಿದ್ದಾರೆ. ಆ್ಯಂಡ್
ಮಾಡಲ್ ಕ್ವಶನ್ 2ದಲ್ಲಿ ಮೈ ಡೇ ಆರ್ ನೈಟ್ ಅಂತ ಇದೆಯಲ್ಲ, ಈ ಸ್ಟಾನ್ಸಸ್ನ ಕೇಳಿದ್ದಾರೆ. ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ 3ದಲ್ಲಿ ಯು ಟಾಕ್ ಫೌಂಡರ್ಸ್ ಥಿಂಗ್ಸ್ ಅಂತ ಮತ್ತೆ ಕೇಳಿದ್ದಾರೆ, ಹೌದಾ? ಆ್ಯಂಡ್ ಮತ್ತೆ ಮೈ ಡೇ ಆರ್ ನೈಟ್. ಸೊ ಓನ್ಲಿ 2 ಸ್ಟಾನ್ಸಸ್ ಆರ್ ರಿಪೀಟೆಡ್ ಮೈ ಡೇ ಸ್ಟೂಡೆಂಟ್ಸ್. ನಿಮ್ದಲ್ಲಿ ಇಟ್ಕೊಳ್ಳಿ, ಮತ್ತೆ ಮತ್ತೆ ಹೇಳ್ತೀನಿ, ಇದು ಭಾಳಷ್ಟು ಇಂಪಾರ್ಟೆಂಟ್. ಈಗ ಮೈ ಡೇ ಆರ್ ನೈಟ್ ಇಲ್ಲಿದೆನಾ? ಓಕೆ, ಇಲ್ಲಿ ನೋಡ್ರಿ, ಯು ಟಾಕ್ ಫೌಂಡರ್ಸ್ ಥಿಂಗ್ಸ್ ಇದೆನಾ? ನೋಡ್ರಿ ಹೆಂಗೆ ರಿಪೀಟ್ ಆಗಿದೆ ನೋಡ್ರಿ. ಆ್ಯಂಡ್ ಮೈ ಡೇ ಆರ್ ನಾಟ್ ಇದೆನಾ? ಮತ್ತೆ ಇಲ್ಲಿ ಯು ಟಾಕ್ ಆಫ್ ಫೌಂಡರ್ಸ್ ಥಿಂಗ್ಸ್. ನೋಡ್ರಿ ಮತ್ತೆ ಮತ್ತೆ ನಿಮ್ದಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್, ಯಾಕೆ ಅವರು ಅವೇ ಸ್ಟಾನ್ಸಸ್ಗಳನ್ನ ಕೇಳಬೇಕಾಯ್ತು? ಮೈ ಡೇ ಆರ್ ನೈಟ್, ಯು ಟಾಕ್ ಆಫ್ ಫೌಂಡರ್ಸ್ ಥಿಂಗ್ಸ್, ಮತ್ತು ಮೈ ಡೇ ಆರ್ ನೈಟ್, ಮತ್ತೆ ಯು ಟಾಕ್ ಆಫ್ ಫೌಂಡರ್ಸ್ ಥಿಂಗ್ಸ್ ಯಾಕೆ ಕೇಳಬೇಕಾಗಿತ್ತು? ದೇರ್ ಮಸ್ಟ್ ಬಿ ಸಮಥಿಂಗ್ ರೀಸನ್ ಬಿಹೈಂಡ್ ದ ಕ್ವಶನ್ನು. ಸೊ ಏನೋ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಇದೇ ಕ್ವಶನ್ ಕೇಳಬೇಕಾಗಿರ್ತದೆ, ಅಥವಾ ಕಾಂಪ್ರಿಹೆನ್ಷನ್ ಲೆವೆಲ್ ಆಗಿರ್ಬೋದು, ಎಕ್ಸ್ಪ್ರೆಷನ್ ಲೆವೆಲ್ ಆಗಿರ್ಬೋದು, ಅದಕ್ಕಾಗಿ ಕೇಳ್ತಾರೆ ಅಂತ ನಾನು ಅನ್ಸೋದು. ಇದು ರಿಮೆಂಬರಿಂಗ್ದಲ್ಲಿ ಬರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಸ್ಟಾನ್ಸ ಅದಕ್ಕೆ ಬಹುಶಃ ಅದನ್ನು ಹೇಳ್ತಿರ್ಬೋದು ಅಂತೇಳಿ, ಅದಕ್ಕಾಗಿ ನೀಟಾಗಿ ಬರೀರಿ. ಸೊ ದ ಬ್ಲೈಂಡ್ ಬಾಯ್ ಅಂತ ಹೆಡ್ಡಿಂಗ್ ಹಾಕಿ ವೈಕಾಲಿಕ್ ಸಿಂಬಲ್ ಅಂತ ಬರಿಬೋದು, ನೀವು ಬರಿಬೋದು. ಅಥವಾ ಇಲ್ಲ ಸರ್ ನಾವು ಬರೆಯಲ್ಲ, ಡೈರೆಕ್ಟಾಗಿ ಪೋಯಮ್ ಬರಿತೀವಿ ಅಂದರೂ ಕೂಡ ಏನೂ ತೊಂದರೆ ಇಲ್ಲ, ಇದಕ್ಕೇನು ಮಾರ್ಕ್ಸ್ ಇರುತ್ತೆ ಅನ್ಸೋರಿ, ಹಂಗೇನಿಲ್ಲ. ಸೊ ಸೇ ವಾಟ್ ಇಸ್ ದ ಥಿಂಗ್ ಕಾಲ್ಡ್ ಅಂತ ಇಲ್ಲಿ ಏನು ಸ್ಪೆಲ್ಲಿಂಗ್ ಇದೆ ಇದನ್ನು ಬರೀರಿ. ಇಲ್ಲಿ ಕಾಮ ಇದೆ, ಅದು ನಾನು ಹೇಳಬೇಕಾಯಿತು. ಯು ಮಸ್ಟ್ ನೆವರ್ ಅನ್ನೋದು ಈ ರೀತಿ ಇದೆ, ನೆವರ್ ಎನಿ ವಿ ಯಾರಿಲ್ಲ. ಸೊ ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ, ಇಲ್ಲಿ ಕಾಮ ಇದೆ, ಇಲ್ಲಿ ಎಕ್ಸ್ಕ್ಲೇಮೇಟರಿ ಸಿಂಬಲ್ ಇದೆ, ಇವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ರಿ ಫಸ್ಟ್ ಆನ್ಸರ್ದಲ್ಲಿ. ಓಕೆ, ಆದರೆ ಇದು ಕೇಳೇ ಇಲ್ಲ ಅವರು, ಹೌದೇನು? ಆಮೇಲೆ ಯು ಟಾಕ್ ಆಫ್ ಫೌಂಡರ್ಸ್ ಥಿಂಗ್ಸ್ ಇದಕ್ಕೆ ಇದ್ದಾರೆ ನೋಡ್ರಿ, ಈ ಸ್ಟಾನ್ಸ್ಗೆ ಯು ಟಾಕ್ ಆಫ್ ಫೌಂಡರ್ಸ್ ಥಿಂಗ್ಸ್, ಯು ಸಿ ಇಲ್ಲಿ ಕಾಮ ಬಂದಿದೆ, ಯು ಸೇ ದ ಸನ್ ಶೈನ್ಸ್ ಬ್ರೈಟ್, ಇಲ್ಲಿ ಸೆಮಿಕೋಲನ್ ಸ್ಟೈಪ್ ಇದೆ, ಐ ಫೀಲ್ ಹಿಮ್ ವಾರ್ಮ್ ಕಾಮ, ಬಟ್ ಹೌ ಕ್ಯಾನ್ ಇಲ್ಲಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್ ಒಂದು ಕ್ವಶನ್ ಮಾರ್ಕ್. ಆ್ಯಂಡ್ ಮೈ ಡೇ ಆರ್ ನೈಟ್ ಇದನ್ನು ಅದಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದೀನಿ. ಇವು 2 ಸ್ಟಾನ್ಸಸ್ಗಳು ಭಾಳಷ್ಟು ರಿಪೀಟ್ ಆಗಿದ್ದಾವೆ. ಫಸ್ಟ್ ಇವು 2 ಸ್ಟಾನ್ಸಸ್ 100% ಮಾಡಿ ಮುಗಿಸ್ರಿ, ಪರ್ಫೆಕ್ಟಾಗಿ ಮಾಡಿ ಮುಗಿಸ್ರಿ. ಓಕೆ, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ಕಾಮ ಇದೆ ಇಲ್ಲಿ. ಓಕೆ, ಇಲ್ಲಿ ಆಮೇಲೆ ವೆನೆವರ್. ಸೊ ಇವೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಇಲ್ಲಿ ಫುಲ್ ಸ್ಟಾಪ್. ಓಕೆ, ರೈಟಾ? ಸೊ ವಿತ್ ಹೆವಿ ಸೈಜ್ ಇದು ಅಂತೂ ಕೇಳೇ ಇಲ್ಲ ಅವರು, ಆದರೂ ಇರಲಿ. ಸೊ ಎಕ್ಸ್ಟ್ರಾ ಅಡಿಷ್ನಲ್ ಕ್ವಶನ್ಸ್ ಹೆಂಗೆ ಕೊಡ್ತೀವಿ ಹಂಗೆ ಅಡಿಷ್ನಲ್ ಸ್ಟಾನ್ಸಸ್ ಅಂದ್ಕೊಳ್ರಿ. ಓಕೆ, ರೈಟಾ? ಸೊ ನೆವರ್ ಎಲ್ಲ ಕಡೆ ಅದೇ ಇದೆ, ಇಲ್ಲಿ ಫುಲ್ ಸ್ಟಾಪ್ ಇದೆ. ಆ್ಯಂಡ್ ಲಾಸ್ಟ್ ದೆನ್ ಲೆಟ್ ನೋಟ್ ವಾಟ್ ಐ ಕೆನಾಟ್ ಹ್ಯಾವ್ ಅಂತೇಳಿ. ಓಕೆ, ಸೆಮಿಕೋಲನ್ ಕಾಮ ಕಾಮ ಲಾಸ್ಟ್ ಫುಲ್ ಸ್ಟಾಪ್, ರೈಟಾ? ಸೊ ಹಾಗಾದರೆ ಇದು SSLC ಮೇನ್ ಎಕ್ಸಾಮ್ 1, 2, 3ದಲ್ಲಿ ನೋಡಿರಿ. ಫಸ್ಟ್ ಮೈ ಡೇ ಆರ್ ನೈಟೇ ಕೇಳಿದ್ದಾರೆ, ಯಾವುದು SSLC ಮೇನ್ ಎಕ್ಸಾಮ್ 2024-25 ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್ದಲ್ಲಿ. ಆ್ಯಂಡ್ ಮತ್ತೆ ಯು ಟಾಕ್ ಆಫ್ ಮತ್ತೆ SSLC ಮೇನ್ ಎಕ್ಸಾಮ್ ಮತ್ತೆ ಅದೇ ಸ್ಟಾನ್ಸ್ ಕೇಳಿದ್ದಾರೆ ನೋಡಿರಿ, ಯು ಟಾಕ್ ಆಫ್ ಫೌಂಡರ್ಸ್ ಥಿಂಗ್ಸ್. ನಾನು ಅದೇ ಹೇಳ್ತಿದ್ದೀನಿ ಮಾಡಿ SSLC ಮೇನ್ ಎಕ್ಸಾಮ್ನಲ್ಲಿ ಕೇಳಿದಂಥ ಕ್ವಶನ್ಸು ಅಪ್ರೂವ್ ಲಾಸ್ಟ್ ಎಕ್ಸಾಮ್ನಲ್ಲಿ ಅಷ್ಟೇ ಚೇಂಜ್ ಮಾಡೋದು. ದೆನ್ ಲೆಟ್ ನಾಟ್ ವಾಟ್ ಅಂತೇಳಿ ಅದನ್ನು ಆ ಸ್ಟಾನ್ಸ್ ಕೇಳಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ ಫಸ್ಟ್ ಅವನ್ನ ಮುಗಿಸಿದ ತಕ್ಷಣ ನೀವು ಅಡಿಷ್ನಲ್ ಕ್ವಶನ್ಸ್ ಮಾಡಿರಿ. ಓಕೆ, ರೈಟಾ? ಸೊ ಯು ಟಾಕ್ ಆಫ್ ಫೌಂಡರ್ಸ್ ಥಿಂಗ್ಸ್ ಅದನ್ನು ಮಾಡಿರಿ. ಓಕೆ, ರೈಟ್. ನಾನು ಈ ವಿಡಿಯೋದಲ್ಲಿ ನಾನು ಫಸ್ಟಿಗೆ ಹೇಳ್ದಂಗೆ 3 ಪೊಯಮ್ಸ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇವೆ ರೀ. ದ ಸಾಂಗ್ ಆಫ್ ಇಂಡಿಯಾ, ಓಕೆ, ಬಲಡ್ ದಿ ಟೆಂಪೆಸ್ಟ್ ಆ್ಯಂಡ್ ದ ಬ್ಲೈಂಡ್ ಬಾಯ್. ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿನಿ ಅಕಾರ್ಡಿಂಗ್ ಟು 2025-26 ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ತೀರಿ ಅಂದ್ಕೊಂಡಿದ್ದೀನಿ. ಓಕೆ, ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಮ ಲೈವ್ ಕ್ಲಾಸಸ್ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.